ನಿನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಪಾಠಾಧಾರಿತ ಮೌಲ್ಯಾಂಕನ. ಒಮ್ಮೆ ಕಣ್ಣಾಡಿಸ್ಕೊಂಡು ಬರುವ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು? 32,87,262 ಚದರ ಕಿಲೋಮೀಟರ್ಗಳು. ಭಾರತ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಕರ್ನಾಟಕ ಸಂಕ್ರಾಂತಿ ವೃತ್ತ. ಭಾರತ ಮಧ್ಯಭಾಗ ಹಾದು ಹೋಗುವ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ. ಭಾರತ ಉತ್ತರ ತುದಿ ಇಂದಿರಾ ಕೋಲ್. ಭಾರತ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ಪ್ರಪಂಚದ ಅತ್ಯಂತ ಎತ್ತರ ಶಿಖರ ಮೌಂಟ್ ಎವರೆಸ್ಟ್. ಭಾರತ ಅತಿ ಎತ್ತರವಾದ ಶಿಖರ ಗಾಡ್ವಿನ್ ಆಸ್ಟಿನ್ ಅಥವಾ ಕೇಥು. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಆನೈಮುಡಿ. ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಸಂಧಿಸುವ ಜಾಗ ನೀಲಗಿರಿ ಬೆಟ್ಟಗಳು. ಕರ್ನಾಟಕದಲ್ಲಿ ಪೂರ್ವ ಘಟ್ಟಗಳನ್ನು ಯಾವ ಹೆಸರನ್ನು ಕರೆಯುತ್ತಾರೆ? ಸಹ್ಯಾದ್ರಿ ಬೆಟ್ಟಗಳು. ಪೂರ್ವ ಕರಾವಳಿಯಲ್ಲಿರುವ ಸರೋವರಗಳನ್ನು ಹೆಸರಿಸಿ. ಒಡಿಶಾ ಚಿಲ್ಕಾ ಮತ್ತು ಆಂಧ್ರಪ್ರದೇಶ ಪುಲಿಕಾಟ್. ಈ ಚಿಲ್ಕಾ ಪುಲಿಕಾಟ್ ಪೂರ್ವ ಕರಾವಳಿಯಲ್ಲಿರುವ ಸರೋವರಗಳು. ಹಿಮಾಲಯದ ಪಾದಪಟ್ಟಗಳಿಗಿರುವ ಇನ್ನೊಂದು ಹೆಸರು ಶಿವಾಲಿಕ್ ಬೆಟ್ಟಗಳು. ಭಾರತ ನೆರೆ ರಾಷ್ಟ್ರಗಳು ಯಾವುವು? ವಾಯುವ್ಯಕ್ಕೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಉತ್ತರಕ್ಕೆ ಚೀನಾ, ನೇಪಾಳ, ಭೂತಾನ, ಪೂರ್ವಕ್ಕೆ ಮಯನ್ಮಾರ್, ಬಾಂಗ್ಲಾದೇಶ, ದಕ್ಷಿಣಕ್ಕೆ ಶ್ರೀಲಂಕಾ ಮತ್ತು ಮಾಲ್ದೀವ್ಸ್ ದ್ವೀಪಗಳು. ಭಾರತ ಪ್ರಾಕೃತಿಕ ವಿಭಾಗವನ್ನು ವರ್ಗೀಕರಿಸಿ ಸೆಪ್ಟೆಂಬರ್ 22ರಲ್ಲಿ ಕೇಳಲಾಗಿದೆ. ಉತ್ತರದ ಪರ್ವತಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು. ಹಿಮಾಲಯದ ಮಹತ್ವ ವಿವರಿಸಿ ಜೂನ್ 23ರಲ್ಲಿ ಕೇಳಲಾಗಿತ್ತು. ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ. ಶೀತ ಗಾಳಿಗಳನ್ನು ತಡೆ ಹಿಡಿಯುತ್ತವೆ. ನದಿಗಳ ಉಗಮ ಪ್ರದೇಶವಾಗಿದೆ. ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ. ಉತ್ಪಾದಿಸಲು ಅನುಕೂಲವಾಗಿವೆ. ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ. ಸಸ್ಯ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ. ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿವೆ. ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿದೆ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗೆ ವ್ಯತ್ಯಾಸವನ್ನು ತಿಳಿಸಿ 2020ರಲ್ಲಿ ಕೇಳಿದ್ರು. ಈಗ ಪಶ್ಚಿಮ ಘಟ್ಟಗಳನ್ನು ನೋಡ್ಕೊಂಡು ಬರೋಣ. ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ, ನಿರಂತರವಾಗಿವೆ. ದಖನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿವೆ. ಆನೈಮುಡಿ ಎತ್ತರ ಶಿಖರ. ಪೂರ್ವ ಘಟ್ಟಗಳು ಇವು ಎತ್ತರವಾಗಿಲ್ಲ, ನಿರಂತರವಾಗಿಲ್ಲ. ದಖನ್ ಪ್ರಸ್ಥಭೂಮಿಯ ಪೂರ್ವದಲ್ಲಿವೆ. ಅರ್ಮುಕೊಂಡ, ಮಹೇಂದ್ರಗಿರಿ ಇಲ್ಲಿರುವ ಎತ್ತರ ಶಿಖರಗಳಾಗಿವೆ. ಪಶ್ಚಿಮ ಕರಾವಳಿಯು ಪೂರ್ವ ಕರಾವಳಿಗಿಂತ ಹೇಗೆ ಭಿನ್ನವಾಗಿದೆ? ಸೆಪ್ಟೆಂಬರ್ 20ರಲ್ಲಿ ಕೇಳಿದರು. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರದ ನಡುವೆ ಇದೆ. ಕಚ್ನಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿದೆ. ಮಲಬಾರ್ ತೀರ, ಕೆನರಾ ತೀರ, ಕೊಂಕಣ ತೀರ ಎಂದು ವಿಂಗಡಿಸಲಾಗಿದೆ. ಪೂರ್ವ ಕರಾವಳಿ ಪೂರ್ವ ಘಟ್ಟ ಬಂಗಾಳಕೊಲ್ಲಿಯ ನಡುವೆ ಇದೆ. ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಭೂಮಿಯವರೆಗೆ ಹಬ್ಬಿದೆ. ಪೂರ್ವ ಕರಾವಳಿಯ ಉತ್ಕಲ ತೀರ, ಕೋರಮಂಡಲ ತೀರ ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಡುತ್ತದೆ ಕರೆಯುತ್ತಾರೆ. ಭಾರತ ನಕ್ಷೆ ಬಿಡಿಸಿ ಈ ಕೆಳಗಿನ ಗುರುತಿಸಿ 5 ಅಂಕ ಇರ್ತದೆ. 87 ಡಿಗ್ರಿ ಪೂರ್ವ ರೇಖಾಂಶ ನೋಡ್ಕೊಳ್ಳಿ. ಮಲಬಾರ್ ತೀರ, ಕರ್ನಾಟಕ ಸಂಕ್ರಾಂತಿ ವೃತ್ತ, ಉತ್ಕಲ ತೀರ, ಕೋರಮಂಡಲ ತೀರ, ಇಂದಿರಾ ಪಾಯಿಂಟ್, ಕರ್ನಾಟಕ ಕೊಂಕಣ ತೀರ. ಈ ಅಂಶಗಳು ಪರೀಕ್ಷೆಗೆ ಭಾಳ ಮುಖ್ಯವಾಗಿ ಆಗಿನ ಕೇಳಿರ್ತಾರೆ. ಒಮ್ಮೆ ನಿಖರವಾಗಿ ನೋಡ್ಕೊಳ್ಬೇಕು. ನೋಡ್ಕೊಂಡಿದ್ದಾದರೆ ಪರೀಕ್ಷೆಗೆ ಬಂದಾಗ ಖುಷಿ ಅನ್ನಿಸ್ತದೆ. ಯಶಸ್ಸು ಸಾಧಿಸಿ ಹೊರಗಡೆ ಬನ್ನಿ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.